ಹಳ್ಳಿಗಳಲ್ಲಿ ಶೇಂಗಾ ಬಿತ್ತೀರಿ. ಶೇಂಗಾ ಹೆಂಗ್ ಬಿತ್ತೀರಿ ಹೇಳ್ರಿ? ಶೇಂಗಾ ಸೊಟ್ಟಿ ತೆಗೆದು ಬಿತ್ತಿರೋ ಇಲ್ಲೋ? ಸೊಟ್ಟಿ ತೆಗೆದ ಬಿತ್ತೀರಿ, ಆದ್ರೂ ಹುಟ್ಟಿ ಬರುವಾಗ ಮತ್ತ ಸೊಟ್ಟಿ ತಗೊಂಡ ಬರ್ತೈತೆ. ಹಂಗಿದು ಮನಸ್ಸು ಹಿಂಗ ಒಂದು ಸಂಸ್ಕೃತಿ ಉತ್ಸವದಾಗ ಇವರನ್ನು ನೋಡಿ ಮಾತು ಕೇಳಿ ನಾನು ಹಂಗ ಆಗ್ಬೇಕು ಅನಿಸ್ತೈತಿ. ಮನೆಗೆ ಹೋದ ಕೂಡಲೇ ಸಂಸಾರ ಮತ್ತೆ ಅದನ್ನ ಸೊಟ್ಟಿ ಮುಚ್ಚಿ ಹಾಕಿ ಸೊಟ್ಟಿ ತಗೊಂಡ ಬರ್ತೈತಿ ಮುಂದಿನ ವರ್ಷ ಬರುವಾಗ. ಇದು ಹಂಗ ಸಂಸ್ಕಾರ ಕೊಡ್ತಿರ್ಬೇಕಷ್ಟ ಇದಕ್ಕೆ. ಯಾಕಂದ್ರ ಮನಸ್ಸಿಗೆ ಸಂಸ್ಕಾರ ಇರದೇ ಇದ್ರೆ ಇದು ಕೆಡ್ತೈತಿ. ಮೊದಲು ಅಪ್ಪ ಅಮ್ಮನಲ್ಲಿ ಪ್ರೀತಿ ಮಾಡೋದನ್ನ ಕಲಿರಿ. ಕಾಲಕ್ರಮದಲ್ಲಿ ದೇವರಲ್ಲಿ ಭಕ್ತಿ ಹುಟ್ಟುತ್ತೆ. ನಿಮಗೆ ಅಪ್ಪ ಅಮ್ಮನಲ್ಲೇ ಭಕ್ತಿ ಇಲ್ಲ ಅಂದ್ರೆ ದಾಸರು ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು. ಸಿಕ್ಕಾಪಟ್ಟೆ ವೇದಾಂತ ಇದೆ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂದ್ರೆ ವೃದ್ಧಾಶ್ರಮದಲ್ಲಿದ್ದಾರೆ. ನೀನೇನ್ ಮಾಡ್ತಿ? ನಾನು ರೋಟರಿ ಕ್ಲಬ್ಬಿನೆಲ್ಲ ಸರ್ವಿಸ್ ಮಾಡ್ತೇನೆ. ಇವನ್ ಲೋಕೋಪಕಾರದ ಬಿರುದು, ಅಪ್ಪ ಅಮ್ಮ ವೃದ್ಧಾಶ್ರಮ. ಅದಕ್ಕೆ 3 ಪೈಸದ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ತಂದೆ ತಾಯಿ, ಮೊದಲು ಸ್ನೇಹಿತರನ್ನ, ಒಡ ಹುಟ್ಟಿದವರನ್ನ ಪ್ರೀತಿಸುವ ಸದ್ಗುಣಗಳಿರಲಿ, ಆಮೇಲೆ ಭಗವಂತನ ಬಳಿ.